ಮಹಿತ್ ಸತೀಶ್ನ ಜೊತೆ ಮಾತಾಡಲೆಂದು ಮನೆ ಹೊರಗಡೆ ಕರೆದೊಯ್ದ. ಮತ್ತೆ ಸತೀಶ್ ಅವರೇ, ಹೇಗಿದೆ ಕೆಲಸ ಕಾರ್ಯ ವ್ಯವಹಾರ ಎಲ್ಲ ಕೇಳಿದ ಮಹಿತ್. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇನ್ನು ವ್ಯವಹಾರ ಎಲ್ಲಿಂದ ಬಂತು? ಕೆಲಸ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಷ್ಟೇ, ಬೇಸರವಾಗಿರುವಂತೆ ನಟಿಸುತ್ತಾ ಹೇಳಿದ ಸತೀಶ್. ಸುತ್ತಮುತ್ತ ಒಮ್ಮೆ ನೋಡಿದ ಮಹಿತ್ ಸತೀಶ್ ಕೆನ್ನೆಗೆ ಬೀಸಿ ಹೊಡೆದ. ಕೆನ್ನೆ ಮೇಲೆ ಕೈ ಇಟ್ಕೊಂಡು ಮಹಿತ್ನ ಗುರಾಯಿಸಿದ ಸತೀಶ್. ಏನ್ ಆಗ್ ನೋಡ್ತಾ ಇದ್ದೀಯಾ? ಯಾಕೆ ಹೊಡ್ದೆ ಅಂತನಾ? ನನಗೆ ಎಲ್ಲ ವಿಷಯ ಗೊತ್ತಾಗಿದೆ. ನೀನು ನಿನ್ನ ಹೆಂಡ್ತಿ ನಾನು ಬರುವಾಗ ಏನು ಮಾತಾಡ್ತಾ ಇದ್ರಿ ಅಂತಾನೂ ಗೊತ್ತು ನನಗೆ, ಹೇಳಿದ ಮಹಿತ್. ಏನ್ ಗೊತ್ತು? ಯಾವ ವಿಷಯ? ಹೊಡೆಯೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ತಿರುಗಿಸಿ ಹೊಡೆಯೋಕ್ಕೆ ನನಗೂ ಗೊತ್ತಿದೆ, ಆಗ ಹೇಳಿದ ಸತೀಶ್. ಮಾತು ಮುಗಿಯುವಷ್ಟರಲ್ಲೇ ಇನ್ನೊಂದೇಟು ಹೊಡೆದ ಮಹಿತ್. ಮಾತಾಡಬೇಡ ನೀನು, ನೀನು ಎಂಥವನು ಅಂತ ನಂಗೆ ಗೊತ್ತಾಗಿದೆ. ಏನು ನಂಗೆ ಹೊಡಿತೀಯಾ? ಅದ್ರ ಬಗ್ಗೆ ನೀನು ಯೋಚನೆನೇ ಮಾಡಬಾರ್ದು. ದುಡ್ಡು ದುಡ್ಡು ಅಂತ ಸಾಯ್ತೀಯಲ್ಲ, ನೀನೇನಾದರೂ ಸತ್ತರೆ ಹೋಗುವಾಗ ಹೊತ್ಕೊಂಡು ಹೋಗ್ತೀಯಾ? ದುಡ್ಡಿಗೋಸ್ಕರ ನಾದಿನಿನ ಮಾರ್ಕೊಂಡೆ ಅಲ್ವಾ? ನಿಂಗೆ ಸ್ವಲ್ಪ ಆದರೂ ಮನುಷ್ಯತ್ವ ಇದೆಯಾ? ಮಹಿತ್ ಕೇಳಿದಾಗ ಸತೀಶ್ ಮುಖ ಕಪ್ಪಿಟ್ಟಿತು. ಯಾರು ಹೇಳಿದ್ದು ಹಾಗಂತ? ಕೇಳಿದವನ ಕೊರಳಪಟ್ಟಿ ಹಿಡಿದ ಮಹಿತ್. ನನಗೆಲ್ಲ ಗೊತ್ತು. ಭೂಮಿ ಜೊತೆ ಮದುವೆ ಮಾಡಿಸು ಅಂತ ನನ್ನ ಗೆಳೆಯ ಕೇಳಿದ್ದಕ್ಕೆ 5 ಲಕ್ಷ ಕೊಟ್ಟರೆ ಮಾಡಿಸ್ತೀನಿ ಅಂತ ನೀನು ಹೇಳಿಲ್ವಾ? ಹೇಳ ಇದನ್ನ ಭೂಮಿಗೆ, ಕೇಳಿದ ಮಹಿತ್. ಹೇಳು, ನನಗೇನು ಭಯನಾ? ನಾನು ಹೇಳ್ತೀನಿ, ನಿನ್ನ ಜೊತೆ ಮದುವೆ ಮಾಡಿಸೋಕ್ಕೆ ನನಗೆ ದುಡ್ಡಿನ ಆಸೆ ತೋರಿಸಿದ್ರು ಅಂತೀನಿ. ಅವಳು ನನ್ನ ಮಾತನ್ನು ನಂಬ್ತಾಳೆ, ಬಂಡ ಧೈರ್ಯದಲ್ಲಿ ಹೇಳಿದ ಸತೀಶ್. ಹೌದಾ, ಸರಿ ಬಾ ಹೇಳು, ಅದೇನು ಹೇಳ್ತೀಯೋ ನಾನು ನೋಡ್ತೀನಿ. ಅಷ್ಟು ದುಡ್ಡು ನಿನ್ನಲ್ಲಿದ್ದರೂ ಮತ್ತೆ ಮದುವೆ ಖರ್ಚಿಗೆ ದುಡ್ಡಿಲ್ಲ ಅಂದಿದ್ದಕ್ಕೆ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೆ. ಅಷ್ಟೆಲ್ಲ ಇದ್ದರೂ ಮನೆಗೆ ರೇಷನ್ ತಂದು ಹಾಕೋಕೆ ನಿನ್ನಲ್ಲಿ ದುಡ್ಡಿಲ್ವಾ? ನಾನು ಬರುವಾಗ ನೀನು ನಿನ್ನ ಹೆಂಡ್ತಿ ಮಾತಾಡೋದು ನಾನು ಕೇಳಿಸ್ಕೊಂಡೆ. ಗಂಡಸಾಗಿ ಮನೆ ಜವಾಬ್ದಾರಿ ತಗೊಂಡು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದನ್ನು ಕಲಿ ಮೊದಲು, ಮಹಿತ್ ಹೇಳಿದಾಗ ಸತೀಶ್ಗೆ ಕೋಪ ಉಕ್ಕಿತು. ಅದನ್ನೆಲ್ಲ ಕೇಳೋಕೆ ನೀನ್ಯಾರು? ನಾನೇನು ಸುಮ್ಮನೆ ದುಡ್ಡು ತಗೊಂಡಿಲ್ಲ, ನಿಮ್ಮಿಬ್ಬರ ಮದುವೆ ಮಾಡಿಸೋಕೆ ತಗೊಂಡಿದ್ದೀನಿ ಅಷ್ಟೇ. ನನ್ನ ಫ್ಯಾಮಿಲಿ ವಿಷಯದಲ್ಲಿ ನೀನು ತಲೆ ಹಾಕಬೇಡ, ಸತೀಶ್ ಹೇಳಿದಾಗ ವ್ಯಂಗ್ಯ ನಗು ಮೂಡಿತು ಮಹಿತ್ ಮುಖದಲ್ಲಿ. ದುಡ್ಡು ಕೊಟ್ಟಿರೋರಿಗೆ ಕಿತ್ಕೊಳ್ಳೋಕ್ಕೂ ಗೊತ್ತಿರುತ್ತೆ, ಮಹಿತ್ ಹೇಳಿದಾಗ ಆತಂಕಕ್ಕೊಳಗಾದ ಸತೀಶ್. ಧರ್ಮಕ್ಕೆ ಸಿಕ್ಕಿದ್ದನ್ನು ಧರ್ಮಕ್ಕೆ ಕಳೆದುಕೊಳ್ಬೇಕಾ ಅನ್ನೋ ಭಯ ಅವನ ಮನಸ್ಸು ಒಕ್ಕಿತು. ನಾನು ಪ್ರೀತಿನ ಚೆನ್ನಾಗೇ ನೋಡ್ಕೋತೀನಿ, ಏನೋ ಟೆನ್ಷನ್ನಲ್ಲಿ ಆಗ ಬೈದೆ ಅಷ್ಟೇ. ನಾನೀಗ ಹೊರಟಿದ್ದೆ ಮನೆಗೆ ರೇಷನ್ ತರೋಕ್ಕೆ, ನನಗೂ ಜವಾಬ್ದಾರಿ ಇದೆ, ಆಗ ಹೇಳಿದ ಸತೀಶ್. ಅಲ್ಲಿಂದ ಹೊರಟ್ರೆ ಮಹಿತ್ ಮತ್ತೆ ಮನೆ ಒಳಗಡೆ ನಡೆದ. ಮಗುವನ್ನ ನೆಲದ ಮೇಲೆ ಬಿಟ್ಟು ಇಹದ ಪರಿವೇ ಇರದಂತೆ ಕೂತಿದ್ದಳು ಭೂಮಿ. ಯಾರಿಗೂ ಗೊತ್ತಾಗಬಾರ್ದು ಅಂದುಕೊಂಡಿದ್ದ ವಿಚಾರ ಭೂಮಿಗೆ ಗೊತ್ತಾಗಿತ್ತು. ಭೂಮಿ, ತಗೋ ಟೀ ಕುಡಿ, ಪ್ರೀತಿ ಟೀ ಲೋಟ ಭೂಮಿ ಮುಂದಿಡುತ್ತಾ ನುಡಿದಳು. ಮಹಿತ್ ಒಳ ಬಂದಿದ್ದನ್ನ ನೋಡಿ ಅವನ ಕೈಗೂ ಟೀ ಲೋಟ ಕೊಟ್ಟಳು ಪ್ರೀತಿ. ಭೂಮಿ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಟೀ ಕುಡಿ, ಪ್ರೀತಿ ಅವಳನ್ನು ಅಲುಗಾಡಿಸಿ ಹೇಳಿದಾಗ ಲೋಟ ಅವಳಿಂದ ಪಡೆದು ಟೀ ಈರಲಾರಂಭಿಸಿದಳು. ಮಹಿತ್ನಿಂದ ಏಟು ತಿಂದು ಹೊರಗಡೆ ಹೋದ ಸತೀಶ್. ಅವನೆಲ್ಲಿ ಕೊಟ್ಟ ದುಡ್ಡು ಮತ್ತೆ ಕಿತ್ಕೊಳ್ಳುವನೋ ಅನ್ನೋ ಭಯಕ್ಕೆ ಮನೆಗೆ ಬೇಕಾಗುವ ರೇಷನ್ ಖರೀದಿಸಿ ಮತ್ತೆ ಮನೆ ಕಡೆ ಹೊರಟ. ಸತೀಶ್ ಮನೆ ಸೇರುವಾಗ ಮಹಿತ್ ಭೂಮಿ ಮಗು ಜೊತೆ ಅಲ್ಲಿಂದ ಹೊರಟಿದ್ದರು. ಭೂಮಿ, ಏನಾಯ್ತು ನಿಂಗೆ? ಯಾಕೆ ಸಪ್ಪಗಿದ್ದೀಯಾ? ಅಕ್ಕನನ್ನು ಮತ್ತೆ ಅಪ್ಪನನ್ನು ಬಿಟ್ಟು ಬಂದಿದ್ದಕ್ಕೆ ಬೇಜಾರಾಗ್ತಾ ಇದೆಯಾ? ಕಾರ್ ಮುಂದೋಡಿಸುತ್ತಾ ಕೇಳಿದ. ಅವಳು ಅವನಿಗೆ ಉತ್ತರಿಸದೆ ಕಿಟಕಿ ಹೊರಗಡೆ ನೋಡುತ್ತಾ ಕಣ್ಣಂಚು ಒರೆಸಿಕೊಂಡಳು. ತವರು ಮನೆಗೆ ಬಂದು ಹೋಗುವಾಗ ಎಲ್ಲ ಹೆಣ್ಣು ಮಕ್ಕಳು ಕೂಡ ಬೇಸರಗೊಳ್ಳುವುದು ಸಾಮಾನ್ಯ ಅಂದುಕೊಂಡ ಮಹಿತ್ ಮತ್ತೆ ಅವಳಲ್ಲಿ ಮಾತಾಡಲು ಹೋಗದೆ ಮನೆ ಕಡೆ ಕಾರ್ ತಿರುಗಿಸಿದ. ಕಾರ್ ಮನೆ ಮುಂದೆ ನಿಲ್ಲಿಸುತ್ತಿದ್ದಂತೆ ಮಗು ಜೊತೆ ಕಾರ್ನಿಂದ ಇಳಿದು ಮನೆಯೊಳಗೆ ನಡೆದಳು ಭೂಮಿ. ಮಗು ಆಗಲೇ ನಿದ್ದೆ ಹೋಗಿದ್ರಿಂದ ಬೆಡ್ ಮೇಲೆ ಮಲಗಿಸಿ ಬಾತ್ರೂಮ್ ಸೇರಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಇಷ್ಟು ಹೊತ್ತು ತಡೆ ಹಿಡಿದುಕೊಂಡಿದ್ದ ದುಃಖ ಕಣ್ಣೀರ ರೂಪ ಪಡೆಯಿತು. ಎಷ್ಟು ಹತ್ರೂ ಅವಳಿಗೆ ಸಮಾಧಾನ ಆಗಲಿಲ್ಲ. ಹೊರಗಡೆ ಮಹಿತ್ ಬಾಗಿಲು ಬಡಿಯುವ ಸದ್ದಾದಾಗ ನಲ್ಲಿ ತಿರುಗಿಸಿದಳು. ಸ್ನಾನ ಮಾಡ್ತಿರ್ಬೇಕು ಅಂದುಕೊಂಡ ಮಹಿತ್ ಅಲ್ಲಿಂದ ನಡೆದ. ನಲ್ಲಿ ತಿರುಗಿಸಿದಾಗ ಒಮ್ಮೆಲೆ ಶವರ್ ಆನ್ ಆಗಿ ಭೂಮಿ ಒದ್ದೆಯಾದಳು. ಆದರೂ ಅವಳು ನೀರು ನಿಲ್ಲಿಸಲು ಹೋಗಲಿಲ್ಲ. ನೀರಿನ ಜೊತೆ ಕಣ್ಣೀರು ಕೂಡ ಹರಿದು ಹೋಗಲೆಂದು ಅಳುವುದನ್ನು ಮುಂದುವರೆಸಿದಳು.
ತನ್ನವರೇ ತನಗೆ ಮಾಡಿದ ಮೋಸದಿಂದ ಕಂಗಾಲಾಗಿದ್ದಳು ಭೂಮಿ. ಭೂಮಿ, ಏನು ಮಾಡ್ತಾ ಇದ್ದೀಯಾ? ಸ್ನಾನ ಮಾಡೋಕ್ಕೆ ಇಷ್ಟು ಹೊತ್ತು ಬೇಕಾ? ಬಾತ್ರೂಮ್ ಸೇರಿ ಅರ್ಧ ಗಂಟೆ ಕಳೆದ್ರೂ ಹೊರ ಬಾರದೇ ಇದ್ದುದಕ್ಕೆ ಮತ್ತೆ ಬಾಗಿಲು ಬಡಿದ ಮಹಿತ್. ಕಣ್ಣೊರೆಸಿಕೊಂಡ ಭೂಮಿ ಶವರ್ ನಿಲ್ಲಿಸಿ ಬಾಗಿಲು ತೆರೆದು ಹೊರ ನಡೆದಳು. ಪೂರ್ತಿಯಾಗಿ ಒದ್ದೆಯಾಗಿದ್ದವಳನ್ನ ನೋಡಿ ಅವಳ ಬಳಿ ಹೋದ ಮಹಿತ್, ಭೂಮಿ, ಏನಿದು? ಮೊದಲು ಬಟ್ಟೆ ಬದಲಾಯಿಸು, ಕೋಲ್ಡ್ ಆಗುತ್ತೆ, ಬಾ ಹೇಳಿದ ಮಹಿತ್ ಟವೆಲ್ ಅವಳ ಕೈಗಿಟ್ಟು ಕಬೋರ್ಡ್ ಒಳಗಿನಿಂದ ಅವಳ ಬಟ್ಟೆ ತೆಗೆದು ಅವಳ ಕೈಗಿಟ್ಟ. ಬಟ್ಟೆ ಹಿಡಿದುಕೊಂಡು ಅವಳು ಮೌನವಾಗಿ ನಿಂತಿದ್ದನ್ನ ನೋಡಿ ಅವನೇ ಅವಳ ತಲೆ ಒರೆಸಲು ಮುಂದಾದ. ಮೊದಲೇ ಬೇಜಾರಿನಲ್ಲಿದ್ದ ಭೂಮಿಯನ್ನು ಸಂತೈಸಲು ಅವಳ ಹಣೆಗೆ ಮುತ್ತಿಟ್ಟನು. ಅವನು ಮುತ್ತಿಡುತ್ತಿದ್ದರೂ ಅವಳು ನಿರಾಕರಿಸದೆ ಸುಮ್ಮನೆ ನಿಂತಿದ್ದಳು. ನಂತರ ಅವನು ಎಚ್ಚೆತ್ತುಕೊಂಡಾಗ ಭೂಮಿ ನೆನೆದಿರುವ ಬಟ್ಟೆಯನ್ನು ಬದಲಾಯಿಸಲು ಬಾತ್ರೂಮ್ಗೆ ನಡೆದಳು. ಬಾತ್ರೂಮಿನಲ್ಲಿ ನೀರಿನ ಸದ್ದಾದಾಗ ಅವಳು ಅಲ್ಲಿರುವಳೆಂದು ಗೊತ್ತಾಗಿ ಅವಳ ಜೊತೆ ಹೇಗೆ ಮಾತನಾಡಬೇಕೆಂಬುದು ಗೊತ್ತಾಗದೆ ತಲೆ ಕೆರೆದುಕೊಂಡವನ ನೋಡಿ ಮಗು ನಕ್ಕಿತು. ನನ್ನ ನೋಡಿ ನಗ್ತಿದೀಯಾ? ನಗ್ಬೇಡ, ನನಗೆ ಭಯ ಆಗ್ತಿದೆ. ಈಗ ನಿನ್ನ ಅಮ್ಮನ ಜೊತೆ ಹೇಗೆ ಮಾತಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನಮ್ಮ ಕೋಪ ಮಾಡ್ಕೊಂಡಿರಲ್ಲ ಅಲ್ವಾ? ಅವನ ಮಗಳನ್ನು ನೋಡುತ್ತಾ ಮಾತಾಡಿದಾಗ ಅವಳು ಮತ್ತೆ ನಕ್ಕಳು. ಮಹಿ, ಭೂಮಿ, ಗಂಟೆ 10 ಊಟಕ್ಕೆ ಬರಲ್ವಾ? ಮಹಿತ್ ಅಕ್ಕ ಮಮತಾ ಬಾಗಿಲು ಬಡಿಯುತ್ತಾ ಕೇಳಿದಾಗ, ಬರ್ತೀವಕ್ಕ, ನೀವು ಮಾಡಿ ಹೇಳಿದ ಮಹಿತ್ಗೆ ಊಟಕ್ಕಿಂತ ಮೊದಲು ಭೂಮಿ ಜೊತೆ ಮಾತಾಡಲು ಕಾತರ. ಅವನ ಕಾಯುವಿಕೆಗೆ ಅಂತ್ಯ ಎಂಬಂತೆ ಸ್ನಾನ ಮುಗಿಸಿ ಹೊರಬಂದ ಭೂಮಿನ ನೋಡಿ ಮಗುವನ್ನ ಮತ್ತೆ ಬೆಡ್ ಮೇಲೆ ಮಲಗಿಸಿ ತಲೆ ಕೆರೆದುಕೊಳ್ಳುತ್ತಲೇ ಅವಳಿದ್ದಲ್ಲಿ ಹೋದ. ಭೂಮಿ ಸನಿಹ ನಿಂತು ಕರೆದನಾದ್ರೂ ಅವಳು ತಿರುಗಿಯೂ ನೋಡ್ಲಿಲ್ಲ. ಮುನಿಸಿಕೊಂಡಿರ್ಬಹುದಾ ಅಥವಾ ನಾಚಿಕೆಗೊಂಡಿದ್ದಾಳಾ ಗೊತ್ತಾಗದೆ ಚಡಪಡಿಸಿದ ಮಹಿತ್ ಕೊನೆಗೂ ಧೈರ್ಯ ಮಾಡಿ ಅವಳೆದುರಿಗೆ ನಿಂತು ಅವಳ ಮೊಗ ದಿಟ್ಟಿಸಿದ. ತಗ್ಗಿಸಿದ ತಲೆ ಮೇಲೆತ್ತಲಿಲ್ಲ ಭೂಮಿ. ಸಾರಿ ಭೂಮಿ, ಅದು ನಾನು ಯಾಕೋ ಕಂಟ್ರೋಲ್ ತಪ್ತೆ. ನಿಂಗೆ ನೋವಾಗಿದ್ರೆ ಐ ಆಮ್ ಸಾರಿ. ಅವಳ ಕೈ ಹಿಡಿದು ನನ್ನ ಕ್ಷಮಿಸು ಎಂದು ಕೇಳ್ಕೊಂಡ. ನಿಮ್ಮನ್ನ ಕ್ಷಮಿಸೋಕೆ ನಾನ್ಯಾರು? ನನ್ನನ್ನು ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡ ದಿನದಿಂದಲೇ ನನ್ನ ಮೇಲೆ ನಿಮಗೆ ಸಂಪೂರ್ಣ ಅಧಿಕಾರ ಇದೆ. ನಿಮಗೆ ಏನು ಮಾಡಬೇಕು ಅನಿಸುತ್ತೋ ಧಾರಾಳವಾಗಿ ಮಾಡಬಹುದು. ನಾನು ವಿರೋಧಿಸಲ್ಲ. ನನ್ನನ್ನು ಕೊಂಡ್ಕೊಂಡಿದ್ದೀರಿ ನೀವು. ಈಗ ನಿಮ್ಮ ಇಷ್ಟದಂತೆ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಭೂಮಿಯ ಮಾತು ಮುಗಿಯುತ್ತಿದ್ದಂತೆ ಅವಳನ್ನು ಹಿಡಿದಿದ್ದ ಅವನ ಕೈ ತನ್ನಿಂದ ತಾನೇ ಸಡಿಲಗೊಂಡಿತು. ಅದರ ಜೊತೆಗೆ ಅವನ ಮುಖ ಕೂಡ ಬಿಳಿಚಿಕೊಂಡಿತು. ಒಂದು ಕ್ಷಣ ತಬ್ಬಿಬ್ಬಾದನವ. ಭೂಮಿ, ಅದು ಅವನ ನಾಲಿಗೆಯೂ ಅವನಿಗೆ ಸಹಕರಿಸದೆ ಹೋಯಿತು. ನಿಮ್ಗೇನು ಅವಸರ ಇಲ್ಲ ಅಂದರೆ ನಾನು ಊಟ ಮುಗಿಸ್ಕೊಂಡು ಬರ್ಬೋದಾ? ತುಂಬ ಹೊಟ್ಟೆ ಹಸಿತಿದೆ. ಹೊಟ್ಟೆಗೇನಾದರೂ ತಿಂದ ಮೇಲೆ ನೀವು ಹೇಳಿದ ಹಾಗೆ ಕೇಳ್ತೀನಿ. ಅವನ ಮೊಗವನ್ನೇ ನೋಡುತ್ತಾ ನುಡಿದಳವಳು. ಅವನು ಉತ್ತರಿಸುವ ಮುನ್ನ ಕೋಣೆಯಿಂದ ಹೊರ ನಡೆದಳು. ಅವಳ್ಯಾಕೆ ಆಗ ಮಾತಾಡಿದಳೆಂದು ಗೊತ್ತಾಗದೆ ಮಹಿ ಚಡಪಡಿಸಿದ. ಸತೀಶ್ ಮತ್ತೆ ಅವನು ಮಾತಾಡಿದ್ದನ್ನು ಅವಳು ಕೇಳಿಸ್ಕೊಂಡಿರಬಹುದು ಅನ್ನೋ ಸಣ್ಣ ಕಲ್ಪನೆಯೂ ಅವನಿಗಿರಲಿಲ್ಲ. ಮಗುವನ್ನ ಎತ್ತಿಕೊಂಡು ಅವನು ಕೂಡ ಹೊರ ನಡೆದ. ಡೈನಿಂಗ್ ಟೇಬಲ್ ಬಳಿ ಎಲ್ಲರ ಜೊತೆ ಮಾಮೂಲಿಯಂತೆ ಮಾತಾಡುತ್ತಿದ್ದ ಭೂಮಿ ಅವನ ಕಡೆ ನೋಡ್ಲೂ ಇಲ್ಲ. ಬೇಗನೆ ಊಟ ಮುಗಿಸಿ ಎದ್ದು ಅಕ್ಷತಾ ಕೈಯಲ್ಲಿದ್ದ ಮಗುವನ್ನ ಎತ್ತಿಕೊಂಡು ರೂಮ್ ಸೇರಿಕೊಂಡಳು. ಅವಳ ಜೊತೆ ಮಾತಾಡುವ ಸಲುವಾಗಿ ಸರಿಯಾಗಿ ಊಟವೂ ಮಾಡದೆ ಕೈ ತೊಳೆದು ರೂಮ್ಗೆ ಎದ್ದು ಹೋದ ಮಹಿ. ಭೂಮಿ, ನಿನ್ನ ಜೊತೆ ಮಾತಾಡಬೇಕು. ಬಾಗಿಲು ಮುಚ್ಚಿ ಅವಳ ಬಳಿ ಹೋಗಿ ಕೂತ. ಮಾತಾಡೋಕ್ಕೇನಿದೆ? ಮಾತಾಡೋಕ್ಕಿದ್ರೂ ನಿಮಗೆ ನನ್ನ ಒಪ್ಪಿಗೆಯ ಅವಶ್ಯಕತೆ ಇದೆಯಾ? ನಿಮ್ಮ ಮಾತು ಕೇಳೋಕ್ಕೆ ನನಗೆ ಯಾವ ಆಸಕ್ತಿ ಇಲ್ಲದೆ ಹೋದ್ರೂ ನನ್ನನ್ನು ನೀವು ಕೊಂಡ್ಕೊಂಡಿದ್ದಕ್ಕಾದರೂ ನಿಮ್ಮ ಮಾತು ನಾನು ಕೇಳಲೇಬೇಕು ಅಲ್ವಾ? ಹಾಗೇಳಿ ಪಕ್ಕ ಕೂತಿದ್ದವಳು ಎದ್ದು ತುಸು ದೂರ ಹೋಗಿ ನಿಂತಳು. ಏನು ಮಾತಾಡ್ತಾ ಇದ್ದೀಯಾ ನೀನು? ಏನು ನಿನ್ನ ಮಾತಿನ ಅರ್ಥ? ಆತಂಕದಲ್ಲಿ ಕೇಳಿದ ಮಹಿ. ನೀವು ನನ್ನನ್ನು ದುಡ್ಡಿಗೆ ಕೊಂಡ್ಕೊಂಡಿದ್ದು ನನಗೆ ಗೊತ್ತಾಗಿದೆ. ನೀವೊಬ್ಬ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡು ಇಷ್ಟು ದಿನ ಭ್ರಮೆಯಲ್ಲಿ ಬದುಕ್ತಾ ಇದ್ದೆ. ಮತ್ತೆ ಏನೇನೋ ಸುಳ್ಳು ಹೇಳಿ ನನ್ನ ನಂಬ್ಸೋಕೆ ನೋಡಬೇಡಿ. ನೀವು ಬಾವುನ್ ಜೊತೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅವಳು ಹೇಳಿ ಮುಗಿಸಿದಾಗ ಮಹಿತ್ ಕೈ ಬೆರಳು ಅವನ ಹಣೆ ನೀವಿಕೊಂಡಿತು. ಅದಾಗಲ್ಲ ಭೂಮಿ, ಸ್ವಲ್ಪ ನನ್ನ ಮಾತು ಕೇಳು. ಮಹಿತ್ ಹೇಳಿದಾಗ ಅವನ ಮಾತು ಕೇಳಲು ಅವಳು ತಯಾರಿರಲಿಲ್ಲ. ಬೇಡ, ನೀವೇನು ಹೇಳ್ಬೇಡಿ. ಸುಳ್ಳು ಹೇಳಿ ಒಬ್ರನ್ನ ಜಾಸ್ತಿ ದಿನ ನಂಬ್ಸೋಕ್ಕಾಗಲ್ಲ. ಆಗ ಹೇಳಿದವಳ ದನಿ ಭಾರವಾಗಿ ಕಣ್ಣಲ್ಲಿ ನೀರು ಜಿನುಗಿತ್ತು. ನೀನು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ. ತಾಳ್ಮೆಯಿಂದ ನನ್ನ ಮಾತು ಕೇಳಿಸ್ಕೋ ಸಾಕು. ಆಗ ನಿಂಗೆ ಎಲ್ಲ ಅರ್ಥ ಆಗುತ್ತೆ.
ಇರೋ ಎಲ್ಲ ವಿಚಾರ ಅವಳಲ್ಲಿ ಹೇಳುವ ನಿರ್ಧಾರ ಮಾಡಿದ ಮಹೀತ್. ನಿಮ್ಮ ಯಾವ ಮಾತು ಕೇಳಿಸ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ಕೈ ಮುಗಿದು ಕೇಳಿಕೊಂಡಳು. ಅವಳನ್ನು ಹೇಗೆ ಸಮಾಧಾನ ಮಾಡಬೇಕೋ ತೋಚದ ಮಹೀತ್ ಮಂಚಕ್ಕೊರಗಿ ಮೌನವಾಗಿ ಕೂತ. ಗೋಡೆಗೆ ಒರಗಿ ಕೂತು ಮೊಣಕಾಲಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದವಳನ್ನು ನೋಡಿದ ಮಹೀತ್ಗೂ ನೋವಾಗಿತ್ತು. ದಿನಗಳು ಉರುಳುತ್ತಿತ್ತು. ಮಹೀತ್ ಅವಳ ಜೊತೆ ಮಾತಾಡಲು ಪ್ರಯತ್ನ ಪಟ್ಟರೂ ಅವನ ಯಾವ ಮಾತು ಕೇಳಿಸಿಕೊಳ್ಳಲು ಅವಳು ತಯಾರಿರಲಿಲ್ಲ. ಇಬ್ಬರ ಮಧ್ಯೆ ಅಪಸ್ವರ ಎದ್ದಿರುವುದರ ಕುರಿತು ಮನೆಯವರಿಗೆ ಗೊತ್ತಾಗದಂತೆ ಇಬ್ಬರೂ ನಿಗಾ ವಹಿಸಿದ್ದರು.